ಬಂದ ನೋಡ್ರಿ ಕಾಕ ಜವಾರಿ ಕಾಕ ಕಡಕ್ ಒಂದು ಸುದ್ದಿ ತಂದಾನ, ಭಾಳ ಚಂದ ಸುದ್ದಿ ತಂದಾನ. ಇವನು ಹೆಂಗ ಮಂತ್ರಿ ಆದ ಅಂದ್ರೆ, ಇವು ಮಂತ್ರಿ ಆಗಾಕ ಯಾರ ಆಶೀರ್ವಾದ ಅಂದ್ರೆ, ಇವು ಮಂತ್ರಿ ಆಗಬೇಕಾದ್ರೆ ಯಾರ ಕೃಪಾಶೀರ್ವಾದ, ಯಾರ ದೇವರದ ಪ್ರಾರ್ಥನೆ, ಎಲ್ಲಿ ಹರಕೆಗಳು ಹಾರೈಕೆಗಳು, ಶಬ್ಬಾಸ್ಗಿರಿ, ಬಡವನ ಹೃದಯದ ಕೂಗು ನೆಟ್ಟಗೆ ಆಯ್ಕೆ ಮಾಡಿ ತಲೆಯಾಗ ಆಗ್ತೈತಿ. ಲಾಬಿ ಮಾಡಲಿಲ್ಲ, ದಿಲ್ಲಿಗೆ ಹೋಗಿ ರಾಜ್ಯ ನಾಯಕರ ಮನೆ ಮನೆಗೆ ಹೋಗಲಿಲ್ಲ. ಈ ನಾಯಕ ಮನೆಗೆ ಬಂತು, ಸಚಿವ ಸ್ಥಾನ ಬೆಳಗ್ಗೆ 8:15 ಜಳಕ ಆಗೈತೆ. ಬೆಳಗಿದ ನಮಾಜ್ ಮುಗಿಸ್ಕೊಂಡು ಹೊರಗೆ ಬಂದಿದ್ದು. ಹೊರಗೆ ಬಂದ ತಕ್ಷಣ ತಾಯಿ ಆಶೀರ್ವಾದ ತೊಗೊಂಡು ಹೊರಗೆ ಬರೋ ತಡ ಇಲ್ಲದ, ಕಾರ್ನ ಹತ್ತು ತಡ ಇಲ್ಲದ ಫೋನ್ ಬಾತ್. ಡಿ ಕೆ ಶಿವಕುಮಾರ್ ಒಂದು ಫೋನ್ ಮಾಡ್ತಾರೆ. ಕರ್ನಾಟಕದ ಅಚ್ಚುಮೆಚ್ಚಿನ ದಾನ ಧರ್ಮದ ನಾಯಕ ಜಮೀರ್ ಅಹ್ಮದ್ ನೆಟ್ಟಗ ರಾಜಭವನಕ್ಕೆ 4 ಗಂಟೆಗೆ ತಯಾರಿ ಇರಬೇಕು, ಮಂತ್ರಿ ಶಪಥ ತಗೋಬೇಕು. ಇದು ಯಾರು ಹೈಕಮಾಂಡದ ಆದೇಶ ಅಲ್ಲ, ಬಡ ಜನರಿಗೆ ಕೊಟ್ಟಂಥ ಆಶೀರ್ವಾದ, ಬಡ ಜನರು ಕೊಟ್ಟಂಥ ಕೂಗು, ಬಡ ಜನರಿಗೆ ಲಕ್ಷ ಲಕ್ಷ ಹಣ. ನೋಡ್ರಿ, ಮಂತ್ರಿ ಆಗಿ 3 ದಿವಸ ಆಗೈತಿ, ಇನ್ನೂ ಖಾತೆ ಕೊಟ್ಟಿಲ್ಲ. ಆದರೆ ಲಕ್ಷ ಲಕ್ಷ ಜನ ಅಂಗವಿಕಲರಿಗೆ, ವಿಕಲಚೇತನರಿಗೆ, ಅವರಿಗೆ ಸೂರು ಕೂಳು, ಅನ್ನ, ಆಹಾರ, ಔಷಧ, ವೈದ್ಯಕೀಯ ಚಿಕಿತ್ಸೆ. ಈ ಮಂತ್ರಿಯಾಗಿದ್ದು ಜನರ ಆಶೀರ್ವಾದದಿಂದ, ಹೈಕಮಾಂಡದಿಂದಲ್ಲ. ನೋಡ್ರಿ ಹಂಗೈತಿ. ಹಂಗಾದ್ರೆ ಒಂದು ದೃಶ್ಯ ಹಾಕಾಕತ್ತಾನ, 3 ದಿವಸದ ನೋಡ್ತೀರಿ. ಈ ಮಂತ್ರಿಗೆ ಆಶೀರ್ವಾದ ಮಾಡ್ಬೇಕು, ಆಯುಷ್ಯ ಹೆಚ್ಚಾಗ್ಬೇಕು, ಬಡ ಜನರ ಕೂಗು ಕೇಳ್ತಾನೆ. ಬಡ ಜನರಿಗೆ ಆಧಾರ ಸ್ತಂಭವಾದ ಈ ಜಮೀರ್ ಅಹ್ಮದ್ ಖಾನ್ ರಾಜ್ಯದ ಮುಖ್ಯಮಂತ್ರಿ ಆಗತ್ತಾನಂತೇಳಿ 8 ಮಂದಿ ಈ ಸಹಾಯ ತೊಗೊಂಡಿರಿ. 8 ಮಂದಿ ಯಾರ್ಯಾರು ಏನೇನು ರೊಕ್ಕ ತೊಗೊಂಡಿರಿ? ಬಡವರು ಕೈ ಮ್ಯಾಲೆ ಎತ್ತ ದೇವ್ರ ಕಡೆ ಬೇಡ್ಕೋರಿ, ಮುಂದೆ ಮುಖ್ಯಮಂತ್ರಿ ಆಗ್ಬೇಕಿಂತ ವ್ಯಕ್ತಿ. ರಾಜ್ಯದ ಇವು ಮುಖ್ಯಮಂತ್ರಿ ಆದಂದ್ರೆ ಮತ್ತೆ ಇನ್ನೇನು ಬಡತನ ಇರೋದಿಲ್ಲಲ್ಲ ರಾಜ್ಯದಾಗ. ಹಸದವಂಗನ್ನ ಏನು ಬೇಕಾಗೈತಿ? 3 ರೋಟಿ ಕಪ್ಪಡ ಅವ್ರ ಮಕಾನ. 80,000 ಮನೆ ಕೊಟ್ಟಂಥ ಇದೇ ಜಮೀರ್ ಅಹ್ಮದ್ ಖಾನ್. ಸಾವಿರಾರು ಜನರ ಆಪರೇಷನ್ ಮಾಡಿದಂಥ ಜಮೀರ್ ಅಹ್ಮದ್ ಖಾನ್. ಸಾವಿರಾರು ಜನರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಟ್ಟಂಥ ಈ ಜಮೀರ್ ಅಹ್ಮದ್ ಖಾನ್. ನೂರಾರು ಜನರ ಕೂಗನ್ನು ಕೇಳಿಸಿ ಅವರಿಗೆ ಮನೆಗಳನ್ನು ಒದಗಿಸಿಕೊಟ್ಟು, ಒಂದು ಸೂರು ಕಲ್ಪಿಸಿಕೊಟ್ಟು, ಇವತ್ತು ಒಂದು ಉದ್ಯೋಗದ ಭರವಸೆ ಕೊಟ್ಟಂಥ ಇದೇ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್, ಜಮೀರ್ ಅಹ್ಮದ್ ಖಾನ್ ಜಪ ಮಾಡತ್ತಿರ ಬಡವ್ರು ಮತ್ತು ಮಂತ್ರಿಯಾಗಿ ಬರ್ಬೇಕು. ಅವಂಗ ನೋವು ಮಾಡಿದವ ಸರ್ವನಾಶ ಖಾನ್. ಎಂತೆಂಥ ಕಾಜಾ ಗರೀಬನ್ ನವಾಜ್, ಕಾಜಾ ಬಂದೇ ನವಾಜ್ ಮಕ್ಕಾದಲ್ಲಿಯೂ ಸಹಿತ ಪ್ರಾರ್ಥನೆ ಮಾಡಿದರು. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿದರು. ಬಡವರು, ಶ್ರೀಮಂತರು, ಕೂಲಿಕಾರರು, ನಿರ್ಗತಿಕರು, ಅನಾಥಾಶ್ರಮದವರು, ವೃದ್ಧಾಶ್ರಮದವರು. ಜಮೀರ್ ಅಹ್ಮದ್ ಖಾನ್, ಜಮೀರ್ ಅಹ್ಮದ್ ಖಾನ್ ಅಂದ ತಕ್ಷಣ ಮತ್ತೆ ಮಂತ್ರಿಯ ಪದಗ್ರಹಣ ನೇರವಾಗಿ ಫೋನ್ ಬರ್ತೈತಿ. ಮತ್ತು 4 ದಿವಸನಾಗ ಮತ್ತೆ ಲಕ್ಷ ಲಕ್ಷ ರೂಪಾಯಿ ಹಂಚಾಕತ್ತಾನ. ಇವನೆಂಥ ಮಂತ್ರಿ? ಈ ಮಂತ್ರಿಗೆ ಒಂದು ಲೈಕ್ ಮಾಡ್ಬೇಕು, ಈ ಮಂತ್ರಿಗೆ ಒಂದು ಶೇರ್ ಮಾಡ್ಬೇಕು. ಈ ಮಂತ್ರಿಗೆ ಯಾವರೇ ಡ್ಯಾಮೇಜ್ ಮಾಡಕ್ಕೆ ಹೋದ್ರೆ ಡೊಂಕ್ ಡಿಂಕ್ ಹಾಕಾರ. ಕಡಕ ಜವಾರಿ ಕಾಕಂದ ನಾಲ್ಗಿನೂ ಭಾಳ ಕೆಟ್ಟ. ಮತ್ತು ಕಡಕ ಜವಾರಿ ಕಾಕಂದ ಶಾಪ ತೊಗೊಂಡ್ರಿ, ನೀವು ಡೊಂಕ್ ಹಾಕಿರಿ. ಅಕ್ಕಪಕ್ಕದಲ್ಲಿ ಎಚ್ಚರ ವಹಿಸ್ಬೇಕು ಈಗ ಜಮೀರ್ ಅಹ್ಮದ್ ಖಾನ್ ಭಾಳ. ಯಾಕಂದ್ರೆ ಅವರ ಮನೆ ಕೊಡಕ್ಕೆ ಬೆನ್ನ ಹತ್ತಿರ್ತಾರೆ. ಇನ್ನು ಭಾಳ ಒಳ್ಳೊಳ್ಳೆ ಜನರ ಸ್ನೇಹಿತ ಅವ್ರು. ನಿಮ್ಮ ಮೊದಲಿನ ಸ್ನೇಹಿತರಿದ್ರೆ ರಾತ್ರಿ 9ರಿಂದ 11 ಟೈಮಿಂಗ್ ಕೊಡ್ರಿ. ಸರ್ಕಾರಿ ಗಾಡಿಯಾಗ ಅವ್ರನ್ನ ಕುಣಿಸ್ಕೋಬೇಡ್ರಿ. ಸರ್ಕಾರಿ ಕಾರ್ಯಕ್ರಮದಾಗ ತೊಗೊಳಕ್ಕೆ ಹೋಗ್ಬೇಡ್ರಿ. ಚಲೋ ಚಲೋ ಮಂತ್ರಿಗಳು ನಿಮ್ಮನ್ನು ಬಂದು ಭೇಟಿ ಆಗುವ, ಕ್ಯಾಬಿನೆಟ್ದಾಗ ಬಂದು ಅಲ್ಲಿ ಫೋಟೋಗಳು ಬರಬಾರ್ದು. ಜಮೀರ್ ಅಹ್ಮದ್ ಖಾನ್ಗೆ ಡ್ಯಾಮೇಜ್ ಆಗಿದ್ದಿದೆ. ಎಲ್ಲಿಕ್ಕಂದ್ರೆ ಜಮೀರ್ ಅಹ್ಮದ್ ಖಾನ್ ಉಪಮುಖ್ಯಮಂತ್ರಿ, 28ರಲ್ಲಿ ದಕ್ಷಿಣ ಭಾರತದ ಮುಸಲ್ಮಾನ ಒಬ್ಬ ಮುಖ್ಯಮಂತ್ರಿ ಆಗುತ್ತಿದ್ದ. ಇದು ಭವಿಷ್ಯತ್ತು ಪುಣ್ಯಾತ್ಮ. ಇನ್ನಾದರೂ ಎಚ್ಚರಗಳು, ಬಡವ್ರು ನಿನ್ನ ಜೊತೆ ಅದಾರ, ಆಶೀರ್ವಾದ ಮಾಡೋರು. ನೇರವಾಗಿ ಹೇಳೋ, ಖಡಕ್ಕಾಗಿ ಹೇಳೋ, ಯಾವಂಗ ಹೆದರಲ್ದ ಹೇಳೋ, ಯಾವನ ಹತ್ರ ಅಪೇಕ್ಷೆ ಪಡಲ್ದಂತೆ ನೇರ ಮಾತಾಡೋ. ನಿಮ್ಮ ಪ್ರೀತಿತ್ತು ನಿಮ್ಮ ಜೊತೆ, ನೀವು ನನಗೆ ಪ್ರೀತಿ ಕೊಡಲಿಲ್ಲ ಅಂದ್ರೆ ನೀವ್ಯಾರು ರೀ ಸೀಮಿ ಲೆಕ್ಕ ನನಗೆ? ಹಂಗಾದ್ರೆ ಕಡಕ ಜವಾರಿ ಕಾಕಂದು ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಸತ್ಯ ಸುದ್ದಿಯೊಂದಿಗೆ ಬರ್ತೀನಿ. ನಮಸ್ಕಾರ.